ಬಾಗಲಕೋಟೆ ಉಪಚುನಾವಣೆ ಘೋಷಣೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿವೆ. ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಈಗ ಉತ್ತರ ಕರ್ನಾಟಕ ರೈತ ಸಂಘಟನೆಯಿಂದ ನಾಮಪತ್ರ ಸಲ್ಲಿಸುವ ಸಿದ್ಧತೆ ನಡೆದಿದೆ. ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಇತರ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಸುವ ಜೊತೆಗೆ ಈಗ ಏನು ರೈತ ಸಂಘಟನೆಯಿಂದ ನಾಮಪತ್ರ ಸಲ್ಲಿಸುವಂತ ಸಿದ್ಧತೆ ಮಾಡ್ತಿದ್ದು, ಯಾಕೆ ಈಗ ರೈತ ಸಂಘಟನೆ ನಾಮಪತ್ರ ಸಲ್ಲಿಸಿದ್ದಾರೆ, ಯಾರು ಸಲ್ಲಿಸಿದ್ದಾರೆ, ಈ ಹಿನ್ನೆಲೆಯಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕದ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಅವರಿದ್ದಾರೆ, ಹಾಗೂ ಕ್ಯಾಂಡಿಡೇಟ್ ಆಗಿರುವಂತ ಆನಂದ್ ಜಗಾತಿ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ನಾವು ಈಗ ಚರ್ಚೆ ಮಾಡೋಣ. ಯಾವ ಉದ್ದೇಶಕ್ಕಾಗಿ ಈಗ ಉಪಚುನಾವಣೆ ಮಾಡ್ತಿದ್ದಾರೆ ಏನಂತ ಕೇಳೋಣ. ಸರ್, ಈಗ ನಮಸ್ಕಾರ. ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಸಾಕಷ್ಟು ಒಂದು ತೀವ್ರ ರಂಗೇರುತ್ತದೆ. ನೀವು ಕ್ಯಾಂಡಿಡೇಟ್ ಹಾಕ್ಬೇಕಂತ ಇರ್ತೀರಿ. ಯಾವ ಉದ್ದೇಶದಿಂದ ಕ್ಯಾಂಡಿಡೇಟ್ ಹಾಕುವಂತ ವಿಚಾರ ಇದೆ ಅಂತ? ಇವತ್ತ ನಾವು ರೈತರು ಯಾಕೆ ಇಲೆಕ್ಷನ್ ನಿಲ್ಲಾಕತ್ತೀವಿ ಅಂದ್ರ, ಇವತ್ತ ರೈತರನ್ನ 80 ಭಾಗ ರೈತರು ಅದಾರ, 14 ಭಾಗ ಕೈಗಾರಿಕಾ ಉದ್ಯಮ ಅದಾರ. ಕೈಗಾರಿಕಾ ಉದ್ಯಮ ಅಂದ್ರೆ ಯಾರು? ರೈತರು ಬೈ ಪ್ರಾಡಕ್ಟ್ ಮಾಡಾರ ಕೈಗಾರಿಕಾ ಉದ್ಯಮ. ಅವ್ರು ಯಾರು? ನಮ್ ಕಾರ್ಮಿಕರು. ಇವತ್ತ 94% ನಾವ್ ಅದೀವ, 6% ಬರೀ ನೌಕರಸ್ಥರು. 6% ನೌಕರಸ್ಥರು ಇಟ್ಕೊಂಡ್ ಕೆಲಸ ಇಡೀ 3 ಪಕ್ಷದವ್ರ. ಇವತ್ತು ರೈತರಿಗೆ ಏನು ಮಾಡಕ್ ತಯಾರಿಲ್ಲ. ರೈತರು ನಾವು ಪ್ರತಿಯೊಂದು ಏನ್ ಕೇಳ್ಬೇಕಾದ್ರು ಬೀದ್ಯಾಗ ನಿಂತು ಹೋರಾಟ ಮಾಡೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ವಿಧಾನಸೌಧದೊಳಗೆ ಒಳಗೆ ಹೋಗ್ಬೇಕಾಗೈತಿ. ಒಳಗೆ ಹೋಗಿ ಕೆಲಸ ನಮ್ ಕೆಲಸ ನಾವ ಮಾಡ್ಕೋಬೇಕಾಗೈತಿ. ಅಂತ ಪರಿಸ್ಥಿತಿ 3 ಪಕ್ಷಗಳು ನಮ್ಗೆ ತಂದಿಟ್ಟಾವ್. ಅದಕ್ಕ ಇವತ್ತು ನಾವು ಬಾಗಲಕೋಟೆ ಚುನಾವಣೆಗೆ ಬೈ ಇಲೆಕ್ಷನ್ಕ ಇವತ್ತು ಆನಂದ್ ಜಕಾತಿ ಅಂತೇಳಿ ಅಭ್ಯರ್ಥಿ ಘೋಷಣೆ ಮಾಡಿ ಇವತ್ತು ಅವ್ರು ಗೆಲ್ಲುವಂತ ಕೆಲಸ ನಾವೆಲ್ಲಾ ರೈತ ಸಂಘನವರು, ಇವತ್ತು ಎಲ್ಲಾ ಕಾರ್ಮಿಕರು ಎಲ್ಲಾರು ಕುಡ್ಕೊಂಡು ಈ ಸಂದರ್ಭ ಮಾಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಇಂದಿನ ರಾಜಕೀಯ ಸ್ಥಿತಿಗತಿ ನೋಡಿದ್ರೆ ಈ ಉಪಚುನಾವಣೆ ಅಂದ್ರೆ ಸಾಕಷ್ಟು ಒಂದು ಏನು ಸಂಪನ್ಮೂಲ ಕೂಡಕರಬೇಕಾಗುತ್ತದೆ, ಮತದಾರನ ಸೆಳೆಯುವ ಯತ್ನ ಮಾಡಬೇಕಾಗುತ್ತದೆ, ಏನೆಲ್ಲ ರಾಜಕೀಯ ತಂತ್ರ ಮಾಡಬೇಕು. ಆದ್ರೆ ಆ ನಿಟ್ಟಿನಲ್ಲಿ ನೀವು ರೈತ ಸಂಘ ಆಗಿ ಏನೆಲ್ಲ ಮಾಡುವಂತ ಸಾಧ್ಯತೆ ಅಂತ? ಈಗ ನೋಡ್ರಿ, ಈಗ ಇವೇನ್ ರಾಜಕೀಯ ಪಕ್ಷಗಳು ಅದಾವಲ್ಲ, ಸಿಕ್ಕಾಪಟ್ಟಿ ರೊಕ್ಕ ಇರ್ತಾವ. ಸೆರೆ ರೊಕ್ಕ ಹಂಚಿಕೆ ಇವ್ರು ಆರಿಸಿ ಬರ್ತೀವಿ ಅನ್ನೋಂತ ಎಮ್ಕಿನ ಮೇಲೆ ಇವತ್ತು ಅವ್ರೆಲ್ಲ ನಡೀತಿರ್ತಾರ. ಆದ್ರೆ ನಮ್ದು ಕಾನ್ಸೆಪ್ಟ್ ಹಂಗಲ್ಲ. ನಾವು ಒಂದು ಓಟ, ಒಂದು ನೋಟ, ಒಂದು ರೊಟ್ಟಿ, ಮನಿ ಭಿಕ್ಷಾ ಕೇಳಿ ಕ್ಯಾಸ ಇವತ್ತು ಊರ್ ತುಂಬಾ ಅಡ್ಡಾಡಿ ಭಿಕ್ಷಾ ಕೇಳ್ಕೊಂಡು ಒಟ್ಟು ರೊಟ್ಟಿ ತಗೊಂಡು ಗುಡಿ ಮುಂದೆ ಕುಂತ ಅವು ರೊಟ್ಟಿ ಅಷ್ಟಾಕ ಒಟ್ಟು ಎನಿಸಿ ಅವತ್ತು ಅಲ್ಲೇ ಚಟ್ನಿ ಮಾಡ್ಕೊಂಡು ಊಟ ಮಾಡಿ ಆ ರೊಟ್ಟಿ ಎಷ್ಟಾಕ ಎನ್ಕಿ ಮಾಡಿದೀವಿ ಅಂದ್ರ ಆ ಊರಾಗ ಇಷ್ಟು ಓಟ್ ಬರ್ತಾವ ಅನ್ನೋದು ನಮ್ಗೆ ಗ್ಯಾರಂಟಿ ಆಕತಿ. ಅಲ್ಲೇ ಚಟ್ನಿ ಮಾಡ್ಕೊಂಡ್ ಕ್ಯಾಸ ಅವ್ರು ರೊಟ್ಟಿ ತಿಂದ ಒಂದೊಂದು ನೋಟ್ ಹಾಕಿರ್ತಾರಲ್ಲ, ಒಂದ್ 2,000 1,000 ಆಗಿರ್ತೈತಿ. ಅದನ್ನ ಡಿಜೆಲ್ ಹಾಕೋತೀವಿ, ಮತ್ತೆ ಮುಂದಿನ ಪ್ರಚಾರ ಹೋಗ್ತೀವಿ. ಈಗ ಈ ಉಪಚುನಾವಣೆ ಸಂಬಂಧಪಟ್ಟಂತ ಏನು ಎಚ್.ಎಂ. ಮೇಟಿ ಅವರು ನಿಧನಕ್ಕಾಗಿ ಬಂದಿದೆ. ಯಾಕಂದ್ರೆ ಈಗ ಅವರು ಶಾಸಕರಿದ್ದು ಇಡೀ ಸರ್ಕಾರವೇ ಅವ್ರ ಪರವಾಗಿದ್ದಾಗ ಇಡೀ ಸರ್ಕಾರ ಬಂದು ಇಲ್ಲೇ ಚುನಾವಣೆ ಮಾಡುತ್ತೆ. ಅವಾಗ ನಿಮಗೆ ಇದು ಜನತೆ ಯಾವ ತರ ಒಂದು ಸ್ಪಂದನೆ ಸಿಗುತ್ತಂತ ನೀವು ವಿಶ್ವಾಸ ವ್ಯಕ್ತಪಡಿಸ್ತೀರ? ಇವತ್ತ ಎಲ್ಲಾ ಜನ ಈ ಸರ್ಕಾರಗಳು ನೋಡಿ ಬ್ಯಾಸರ ಬಿಟ್ಟಾರ. ಇವತ್ತ ಜನನ ತೀರ್ಮಾನ ತಗೊಳಕತ್ತಾರ. ಬ್ಯಾಡಪ್ಪ, ಈಗ ನಾವು ರೈತರ ನಿಲ್ಲುನು, ರೈತರ ಆರಿಸಿ ಹೋಗುನು ಅಂತ ದಿನಮಾನಿಗೆ ಸದ್ದ ಬಂದೈತಿ. ಪರಿಸ್ಥಿತಿನ ಆ ರೀತಿ ತಂದಿಟ್ಟಾರ ಇವ್ರು ಸರ್ಕಾರದವ್ರ. ಇವತ್ತು ನೋಡ್ರಿ, ಎಲ್ಲ ಪ್ರತಿಯೊಂದು ಇವತ್ತ ಗೊಂಜಾಳ ರೇಟ್ ಐತಿ. ಇವತ್ತು ಎಷ್ಟ್ ಇತ್ರಿ? 2,500 ಘೋಷಣೆ ಮಾಡ್ರ, ಇವತ್ತ ಬರೀ 1,500 ಹಂಗ ಗೊಂಜಾಳ ಖರೀದಿ ಮಾಡ್ತಾರ ಇವ್ರು. ಪ್ರತಿಯೊಂದು ಬೆಳೆ ರೈತರು ಬೆಳೆಂತ ಬೆಳೆಗೆ ಏನ್ ಕಿಮ್ಮತ್ ಐತಿ ಹೇಳ್ರಿ? ಇವ್ರು ಎಲ್ಲಾಗೂ ರೈತರಿಗೆ ಅನ್ಯಾಯ ಮಾಡ್ಕೊತ ಬರಾಕತ್ತಾರು, ತುಳಿಯಾಕತ್ತಾರ. ಇವತ್ತ ಪ್ರತಿಯೊಂದು ನೋಡ್ರಿ, ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾವಾಗ ಅನುಷ್ಠಾನ ಆಗೈತಿ? ಇನ್ನೂವರೆಗಿನೂ ಆಗ್ವಲ್ದ. ಇವತ್ತು ಕಳಸಾ ಬಂಡ್ರಿ ಅದು ಆಗ್ವಲ್ದ. ಇವತ್ತು ರೈತರು ಬೆಳೆದಂತ ಬೆಳೆಗಳು ಯಾವ ಬೆಳೆ ಕಿಮ್ಮತ್ ಐತಿ ಹೇಳ್ರಿ? ಒಂದಕ್ಕೂ ಇಲ್ಲ. ಮನೆ ಕಬ್ಬಿನ ನೋಡ್ರಿ, ಗುರ್ಲಾಪುರ ಒಳಗೆ ದೊಡ್ಡ ಹೋರಾಟ ಮಾಡಿದ್ವಿ. ಅದನ್ನು ನಿಂತು ಬೀದ್ಯಾಗ ನಿಂತ ಹೋರಾಟ ಮಾಡುದ ನಾವು ಏನ್ ಪಡಿಬೇಕಾದ್ರು ಬೀದ್ಯಾಗ ನಿಂದ್ರದಾಗೈತಿ. ಅದಕ್ಕೆ ಈ 3 ಪಕ್ಷದವ್ರು ಏನ್ ನಮ್ಮನ್ನ ಬೀದ್ಯಾಗ ನಿಲ್ಸಾಕತ್ತಾರು, ಇನ್ ಮ್ಯಾಲ ನಿಲ್ಸುದ್ ನಾವ್ ಅದನ್ನ ಬಂದ್ ಮಾಡ್ಬೇಕು, ನಾವು ವಿಧಾನಸೌಧದೊಳಗೆ ಹೋಗ್ಬೇಕು ಅನ್ನುವಂತ ದೃಷ್ಟಿಯಿಂದ. ಅಂದ್ರೆ ಸರ್, ಈಗ ಸರ್ಕಾರವೇ ಬಂದಿಂದ ಇಲ್ಲಿ ಕುಳಿತುಕೊಂಡು ಏನು ಚುನಾವಣೆ ಮಾಡುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ.ಶಿ ಇರ್ಬೋದು, ಇಡೀ ಅವರು ಸಚಿವ ಸ್ಥಾನಗಳೆಲ್ಲ ಬಂದು ಇಲ್ಲಿ ನಿಂತು ಚುನಾವಣೆ ಮಾಡ್ತಾರೆ. ಈ ಸಂದರ್ಭದಾಗ ನಿಮಗದು ಮತದಾರರು ಯಾವ ತರ ಸ್ಪಂದನೆ ಮಾಡ್ತಾರೆ ನೀವು ನಿರೀಕ್ಷೆ ಇಟ್ಕೊಂಡಿರಿ ಅಂತ? ಈಗ ನೋಡ್ರಿ, ಇದು ಇಲೆಕ್ಷನ್, ಯಾರು ಬೇಕಾದಾರ ಬರ್ಲಿ, ನಾವು ನಡೆಯುದಾರಿ ಸರಿ ಐತಿ. ಜನ ನಮ್ ಕೂಡ ಐತಿ. ಇವತ್ತು ರೈತರ ಪರವಾಗಿ ಎಲ್ಲಾರು ನಿಂದಿರ್ತಾರ ಅನ್ನೋದು ಎಲ್ಲಾ ಮತದಾರ ತಲೆಯಾಗೈತಿ, ನಮಗೂ ಐತಿ. ಈಗ ಏನು ಈಗ ಅಭ್ಯರ್ಥಿ ಆಗಿರುವಂತ ಆನಂದ್ ಜಕಾತಿ ಅವರು ಸಹ ಇಲ್ಲೇ ಇದ್ದಾರೆ. ಅವರು ಯಾವ ಕಾರಣಕ್ಕಾಗಿ ಸ್ಪರ್ಧೆ ಮಾಡುತ್ತಾರೆ, ಮತ್ತೆ ಅವರು ಏನು ಪ್ರಣಾಳಿಕೆ ಇರುತ್ತೆ ಅಂತ ಕೇಳೋಣ. ಸರ್, ಈಗ ನೀವು ಸ್ಪರ್ಧೆ ಮಾಡುವ ಉದ್ದೇಶ ಏನು, ಮತ್ತು ನೀವು ಇಲ್ಲಿನ ಜನತೆಗೆ ಯಾವ ತರ ಒಂದು ಸ್ಪಂದನೆ ಮಾಡ್ತೀರಿ ಅಂತ? ಸರ್, ನಾನು ಬಾಗಲಕೋಟೆ ಜನತೆಗೆ ನಮಸ್ಕಾರ ಹೇಳ್ತೀನಿ. ಫಸ್ಟ್ ಬಾಗಲಕೋಟೆ ಜನತೆಗೆ, ಬಾಗಲಕೋಟೆಯಲ್ಲಿ ಸಿಟಿ ಚೆನ್ನಾಗಿದೆ, ಬಟ್ ಉದ್ಯೋಗ ಏನೂ ಇಲ್ಲ. ಇಲ್ಲಿ ಯಾವುದು ಕಂಪ್ನಿಗಳಿಲ್ಲ, ಯಾವುದು ಫ್ಯಾಕ್ಟರಿಗಳಿಲ್ಲ. ಎಲ್ಲರೂ ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ತಾರ, PhD ಮುಗಿಸ್ತಾರ, ಡಬಲ್ ಗ್ರಾಜುಯೇಟ್ ಮುಗಿಸ್ತಾರ, ಮುಗಿಸಿ ಬೇರೆ ಸ್ಟೇಟಿಗೆ ಹೋಗ್ತಾರೆ. ಬೇರೆ ಸ್ಟೇಟಿಗೆ ಹೋಗಿ ದುಡಿದು ಅವ್ರಿಗೆ ಅಷ್ಟಕ್ಕಷ್ಟ ಪಗಾರ ಇರ್ತೈತಿ, ಏನೂ ಇಲ್ಲ. ಮತ್ತೆ ಇಲ್ಲಿ ಬಾಗಲಕೋಟೆ ಒಳಗೆ ಹೆಂಗೈತಪ್ಪ ಅಂತಂದ್ರೆ ತಮ್ಮ ಬ್ಯಾಳೆ ಬಯಸ್ಕೊಳ್ಳೋ ಅಂತ ರಾಜಕಾರಣಿಗಳು ಬಹಳ ಅದಾರ. ಓಕೆ, ತಮ್ದ ನಡಿಬೇಕು, ತಮ್ದ ಆಗ್ಬೇಕು ಅನ್ನೋದು ಬಹಳ ಐತಿ. ನಂದು ಉದ್ದೇಶ ಏನಪ್ಪಾ ಅಂದ್ರೆ ಬಾಗಲಕೋಟೆ ಒಳಗೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನೋ ನನಗೆ ಕನಸು ಐತಿ. ಅದನ್ನ ನಾ ಮಾಡುವಂತದ್ದು ಬಾಗಲಕೋಟೆ ಜನತೆ ನನಗೆ ಹೆಲ್ಪ್ ಮಾಡಿದ್ರೆ ನಾ ಮಾಡ್ತೀನಿ. ಈಗ ಈ ಉಪಚುನಾವಣೆ ಹಿನ್ನೆಲೆ ನೀವು ಯಾವಾಗ ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಮತ್ತು ಎಷ್ಟು ಜನರೊಂದಿಗೆ ನೀವು ನಾಮಪತ್ರ ಸಲ್ಲಿಕೆ ಮಾಡುವಂತ ವಿಚಾರ ಹೊಂದಿದ್ದೀರಿ?
ಸರ್ ನಾನು ನೋಡಿ ಈಗ 20ನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡ್ತೀನಿ. ಆಮೇಲೆ 400 ರಿಂದ 500 ಜನ ನಾನು ಸೇರಿಸ್ತೀನಿ. ಅಂದ್ರೆ ಈಗ ನೀವು ಮತದಾರರಿಗೆ ಪ್ರಚಾರ ಮಾಡ್ಬೇಕಾದ್ರೆ ಮತದಾರನ್ನ ಯಾವ ತರ ನೀವು ಒಲಿಸ್ಕೊಳ್ತೀರಿ? ಏನೆಲ್ಲ ಒಂದು ಈ ಬಾಗಲಕೋಟೆ ಸಮಸ್ಯೆ ಇರ್ಬೋದು ಮತ್ತೆ ಬೇರೆ ಬೇರೆ ಸಮಸ್ಯೆ ಇಟ್ಕೊಂಡು ಯಾವ ತರ ಪ್ರಚಾರ ಮಾಡುವಂತ ಒಂದು ಗುರಿ ಇಟ್ಕೊಂತೀರಿ? ಈ ಬಾಗಲಕೋಟೆ ಜನತೆಗೆ ಹೆಚ್ಚಿಂದ ಹೇಳ್ಬೇಕಾಗಿಲ್ಲ, ಎಲ್ಲ ಅವ್ರಿಗೆ ಗೊತ್ತಿದ್ದ ವಿಷಯನ ಅದಾವ ಇಲ್ಲಿ ಬಾಗಲಕೋಟೆಗೆ. ಓಕೆ, ಯಾವ ಎತ್ತಿ ಧ್ವನಿಯಾಗಿ ಮಾತಾಡೋರು ಯಾರಿಲ್ಲ. ಮಾತಾಡಕ್ ಆಗ್ಲಾರ್ದಕ್ಕೆ ಇದೇನಾಗತೈತಿ ಹೊಂಟೈತಿ ಹಿಂಗ. ಸೊ ನಾವ್ ಎತ್ತಿ ಧ್ವನಿ ಎತ್ತಿ ನಾವು ಮಾತಾಡತ್ತೀನಿ. ನಮ್ಮ ಬಾಗಲಕೋಟೆಗೆ ಏನ್ ಸಮಸ್ಯೆ ಐತಿ, ನೀರಾವರಿ ಸಮಸ್ಯೆ ಆಗ್ಲಿ, ನಮ್ಮ ಉದ್ಯೋಗ ಸೃಷ್ಟಿ ಮಾಡೋದಾಗ್ಲಿ. ಆಮೇಲೆ ಇನ್ನೊಂದು ಫಸ್ಟ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ನಶಿಸ್ ಹೊಂಟಾವ್. ಅವನು ಮೊದಲು ಮ್ಯಾಕ್ ಎತ್ಬೇಕು ನಾನು. ಸರ್ಕಾರಿ ಶಾಲೆಗಳಿಗೆ ಹೋಗಿ ಮ್ಯಾಗ ಏನೇನ್ ಡೆಮಾಲಿಶ್ ಆಗ್ಯಾವ ಅವ್ನು ಮತ್ತೆ ಅದನ್ನ ಮರುಚೇತನ ಮಾಡಿ ಅದನ್ನ ಬೆಳೆಸ್ಬೇಕು. ಗೌರ್ಮೆಂಟ್ ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಈ ಚುನಾವಣೆಯಲ್ಲಿ ಎರಡೂ ರಾಜಕೀಯ ಪಕ್ಷಗಳು ಏನು ಸಾಕಷ್ಟು ಪ್ರಭಾವ ಇರುತ್ತೆ. ಆ ಪ್ರಭಾವ ಮಧ್ಯೆ ನೀವು ಗೆಲ್ಲುವಂತ ವಿಶ್ವಾಸ ಇಟ್ಕೊಂತೀರಿ ನಂದು? ಸರ್ ನನ್ ಇದು ಹೋರಾಟ ಸರ್. ಇದು ಏನಿದೆ ಎಲ್ಲ ಸ್ಪರ್ಧೆ, ಗೆಲುವು ಸೋಲು ಇರೋದ. ನಾನು ಗೆಲ್ಲತೀನಿ ಮಾಡತೀನಿ ಅಂತದೇನಿಲ್ಲ. ನಾನು 100% ಬಾಗಲಕೋಟೆ ಜನತೆ ವಿಶ್ವಾಸ ಐತಿ, ನನ್ಗೆ ಓಟ್ ಹಾಕ್ತಾರ ಅನ್ನೋದು ನಂಬಿದ್ದೀನಿ ಬಾಗಲಕೋಟೆ ಜನತೆಗೆ. ಇದು ಏನಂದ್ರೆ ಉತ್ತರ ಕರ್ನಾಟಕದ ರೈತ ಸಂಘಟನೆ ಅವರ ಒಂದು ಅಭಿಪ್ರಾಯ. ಅವರು ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಮತ್ತು ಗೆಲುವಿನ ವಿಶ್ವಾಸ ಹೊಂದಿದ್ದಾರೆ.